ಕೆಪಿಸಿಸಿ ಕಚೇರಿಯ ಒಳಗೂ ಮತ್ತೆ ಹೊರಗೂ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ದಿನೇಶ್ ಗುಂಡೂರಾವ್ ಪ್ರಿಯಕೃಷ್ಣ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾರ್ಯಕರ್ತರಿಂದ ಈ ರೀತಿಯ ಪ್ರತಿಭಟನೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರಿಗೆ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಸಾಮೂಹಿಕ ರಾಜೀನಾಮೆ ಪತ್ರವನ್ನು ನೀಡ್ತಾ ಇರುವಂಥದ್ದು ಬೆಂಬಲಿಗರು. ಅವರನ್ನು ಸಮಾಧಾನ ಪಡಿಸಲು ಹರಿಪ್ರಸಾದ್ ಹರಸಾಹಸವನ್ನ ಪಟ್ಟಿದ್ದಾರೆ. ಈಗ ಸಂಪುಟ ಪಟ್ಟಿ ರಿಲೀಸ್ ಆದ ನಂತರ ಯಾರೆಲ್ಲ ಆಕಾಂಕ್ಷಿಗಳಿಗೆ ಇಲ್ಲಿ ನಿರಾಸೆ ಆಗಿದೆ. ಹಾಗಾಗಿ ಅವರ ಬೆಂಬಲಿಗರಿಂದ ಆಗ್ತಾ ಇರುವಂತಹ ಹೈಡ್ರಾಮಾಗಳು, ಪ್ರತಿಭಟನೆಗಳು ಕೆಪಿಸಿಸಿಯ ಕಚೇರಿಯ ಒಳಗೂ ಮತ್ತೆ ಹೊರಗೂ ಕೂಡ ಅದೇ ರೀತಿಯ ವಾತಾವರಣ ಇದೆ. ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ. ಪ್ರಿಯಕೃಷ್ಣ ಅವರ ಬೆಂಬಲಿಗರು ದಿನೇಶ್ ಗುಂಡೂರಾವ್ ಅವರು ಅಂದ್ರೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕಾರ್ಯಕರ್ತರು, ಶಾಸಕರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರ ಶಾಸಕರಿಗೆ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತರು ಅಂತ ಅನ್ಸುತ್ತೆ ಇವರೆಲ್ಲ. ಹಾಗಾಗಿ ನಾವು ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೆ ದುಡಿದಿದ್ದೇವೆ, ಅನ್ಕೊಂಡಾಗೆ ನಮ್ಮ ನಾಯಕರಿಗೆ ಸ್ಥಾನ ಸಿಗಲಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ನೀಡ್ತೀವಿ ಅಂತೇಳಿ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ಕಾರ್ಯಕರ್ತರು ಮುಂದಾಗಿದ್ದಾರೆ. ನೀವು ನೋಡ್ತಾ ಇದ್ರಿ, ಇವತ್ತು ಹೈ ಡ್ರಾಮಾವೇ ಸೃಷ್ಟಿಯಾಗಿರೋದು ಕೆಪಿಸಿಸಿ ಕಚೇರಿಯಲ್ಲಿ. ಅವರನ್ನು ಸಮಾಧಾನ ಪಡಿಸೋದಕ್ಕೆ ಹರಿಪ್ರಸಾದ್ ಕಡೆಯಿಂದ ಪ್ರಯತ್ನ ಕೂಡ ಆಯಿತು. ಆದರೆ ಆ ಪ್ರಯತ್ನ ಏನು ಯೂಸ್ ಆಗ್ತಾ ಇಲ್ಲ. ಕಾರ್ಯಕರ್ತರಿಂದ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ. ಎಲ್ಲಿಂದ ಕೊಡೋಕ್ಕಾಗತ್ತೆ? ಇರೋದು ಕೇವಲ 20 ಸ್ಥಾನಗಳು. ಆ 20 ಸ್ಥಾನದಲ್ಲಿ ಯಾರನ್ನು ಕೊಡಬೇಕು ಅಂತೇಳಿ ಅಳೆದು ತೂಗಿ ಕೊನೆಗೂ ಕೂಡ ಆಯ್ಕೆ ಮಾಡಿದ್ದಾರೆ. ಆದರೂ ಕೂಡ ಈ ರೀತಿಯ ಪ್ರತಿಭಟನೆ.